Hello friends, welcome to the class. Welcome to new video Indian Polity presented by Sangiti sir. So ನಾವು ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಗಳ ಮುಖಾಂತರ ಇಂಡಿಯನ್ ಪಾಲಿಟಿನ ಕವರ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಯೂನಿಯನ್ ಎಕ್ಸಿಕ್ಯೂಟಿವ್ ಬಗ್ಗೆ ಕ್ವೆಶ್ಚನ್ಸ್ಗಳಿರ್ತಾವೆ. ಪ್ರೈಮ್ ಮಿನಿಸ್ಟರ್, ಯೂನಿಯನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅವರಿಗೆ ಸಂಬಂಧಪಟ್ಟಂತ ಕ್ವೆಶ್ಚನ್ಸ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಭಾರತದ ಪ್ರಧಾನಮಂತ್ರಿ ತನ್ನ ಸರ್ಕಾರದ ವಿರುದ್ಧದ ಅವಿಶ್ವಾಸ ನಿರ್ಣಯದ ಕುರಿತು ಮತದಾನದಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲ? ಈಗ ಒಬ್ಬರು ಪ್ರಧಾನಮಂತ್ರಿ ಇರ್ತಾರೆ, ಅವರ ವಿರುದ್ಧ, ಅವರ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಆಗಿದೆ. ಬಟ್ ಅವರು ಪ್ರಧಾನಮಂತ್ರಿ ಆ ಅವಿಶ್ವಾಸ ನಿರ್ಣಯದ ಅಲ್ಲಿ ಮತದಾನದಲ್ಲಿ ಭಾಗವಹಿಸಕ್ ಆಗಲ್ಲ ಪ್ರಧಾನಮಂತ್ರಿಗೆ. ಯಾಕೆ? ಯಾವ ಕಂಡೀಷನ್ ಅಲ್ಲಿ? ಅವರು ಸಮ್ಮಿಶ್ರ ಸರ್ಕಾರವನ್ನು ಮುನ್ನಡೆಸುತ್ತಿದ್ದರೆ, ಅಕಸ್ಮಾತ್ ಪ್ರಧಾನಮಂತ್ರಿ ಸಮ್ಮಿಶ್ರ ಸರ್ಕಾರ ಮುನ್ನಡೆಸಿದ್ರೆ ಅವಾಗ ಬರಲ್ಲ ಅಂತ ಹೇಳ್ತಿದ್ರೆ ಅದು ಸರಿಯೋ ತಪ್ಪ ಅಂತ ಹೇಳಬೇಕು. ರಾಜ್ಯಸಭೆಯಲ್ಲಿ ಅವರು ಅಲ್ಪಸಂಖ್ಯಾತ ಸರ್ಕಾರವನ್ನು, ಮೈನಾರಿಟಿ ಗೌರ್ಮೆಂಟ್ ಇತ್ತಂದ್ರೆ, ಅವರು ರಾಜ್ಯಸಭೆಯ ಸದಸ್ಯರಾಗಿದ್ದರೆ, ರಾಜ್ಯಸಭೆಯ ಸದಸ್ಯರ ಪ್ರೈಮ್ ಮಿನಿಸ್ಟರ್ ಆಗ್ಬೋದಾ? ಎಸ್, ಮನಮೋಹನ್ ಸಿಂಗ್ ಆಗಿದ್ದಾರಲ್ಲ. ಲೋಕಸಭೆಯ ಸ್ಪೀಕರ್ ಅವರನ್ನು ನಿಷೇಧಿಸಿದ್ದಾರೆ, ಲೋಕಸಭೆ ಸ್ಪೀಕರ್ ಅವರನ್ನು ನಿಷೇಧ ಮಾಡಿದ್ದಾರೆ, ಅವಾಗ ಮತದಾನ ಮಾಡಕ್ ಬರಲ್ಲ ಅಂತ. ಯಾವುದು ಸರಿಯಾದ ಉತ್ತರ ಸ್ನೇಹಿತರೆ? ಆನ್ಸರ್ ಮಾಡಬಹುದು, ಪಾಸ್ ಮಾಡಿ ಆನ್ಸರ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಅವರು ರಾಜ್ಯಸಭೆಯ ಸದಸ್ಯರಾಗಿದ್ರೆ. ಸಮ್ಮಿಶ್ರ ಸರ್ಕಾರ ಮುನ್ನಡೆಸಿದ್ರೆ ಅದೇನ್ ತೊಂದರೆ ಇಲ್ಲ. ಈಗ ಸಮ್ಮಿಶ್ರ ಸರ್ಕಾರ ಇದೆಯಲ್ಲ, ಮೋದಿ ಸರ್ಕಾರ ಈಗ ಸದ್ಯಕ್ಕೆ ಸಮ್ಮಿಶ್ರ ಸರ್ಕಾರನೇ. ಯಾಕಂದ್ರೆ 278 ಮೆಜಾರಿಟಿ ಬರಲಿಲ್ಲ, 240 ಅಷ್ಟೇ ಬಿಜೆಪಿಗೆ ಬಂದಿತ್ತು. ನಂತರ NDA ಸರ್ಕಾರ ಸಮ್ಮಿಶ್ರ ಸರ್ಕಾರ, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಿಯನ್ಸ್, NDA. UPA ಅಂದ್ರೆ ಏನು? ಅದರ ಫುಲ್ ಫಾರ್ಮ್ ಅನ್ನ ಹೇಳಿ ಸ್ನೇಹಿತರೆ. UPA ಕಾಂಗ್ರೆಸ್ ಅವ್ರದ್ದು UPA ಅಂತ ಮೊದಲಿತ್ತು, ಅದು ಅದರ ಫುಲ್ ಫಾರ್ಮ್ ಏನು? ಈಗ ಅದರ ಹೆಸರು ಚೇಂಜ್ ಮಾಡ್ಕೊಂಡ್ರ ಅವರು. ಅದು ವರ್ಕೌಟ್ ಆಗ್ಲಿಲ್ಲ ಅಂತೇಳಿ ಈಗ ಇಂಡಿಯಾ ಅಂತೇಳಿ ಹೊಸ ಹೆಸರು ಇಟ್ಕೊಂಡರು. ಅವರು ಸಮ್ಮಿಶ್ರ ಸರ್ಕಾರವನ್ನು ಮುನ್ನಡೆಸುತ್ತಿದ್ದಾರೆ. ಅವಾಗ ಇದು ತಪ್ಪು, ಹಂಗೇನಿಲ್ಲ. ಸಮ್ಮಿಶ್ರ ಸಮ್ಮಿಶ್ರ ಸರ್ಕಾರ ಮುನ್ನಡೆಸಿದ್ರೆ ಓಟ್ ಹಾಕ್ಬಾರ್ದು ಅಂತ ಏನಿಲ್ಲ. ಈಗ ರಾಹುಲ್ ಗಾಂಧಿ ಏನಾದ್ರು ಈ ಮೋದಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯನ ಮಂಡನೆ ಮಾಡಿದ್ರೆ ಅವಾಗ ಮೋದಿ ಓಟ್ ಹಾಕ್ಬೋದು. ರಾಜ್ಯಸಭೆಯಲ್ಲಿ ಯಾಕಂದ್ರೆ ಸಮ್ಮಿಶ್ರ ಸರ್ಕಾರ ಮುನ್ನಡೆಸ್ತಿದ್ರು ಹಾಕ್ಬೋದು ಅವರು. ರಾಜ್ಯಸಭೆಯಲ್ಲಿ ಅವರು ಅಲ್ಪಸಂಖ್ಯಾತ ಸರ್ಕಾರವನ್ನು ಹೊಂದಿದ್ದಾರೆ. ರಾಜ್ಯಸಭೆಯಲ್ಲಿ ಆತರ ಏನಿರ್ತದೆ ಇಲ್ಲ. ಸರ್ಕಾರ ಅನ್ನೋದು ಲೋಕಸಭೆ ಇದೆ ಯಾವಾಗಲೂ, ಅದು ಕೂಡ ತಪ್ಪು. ರಾಜ್ಯಸಭೆಯಲ್ಲಿ ಅವರಿಗೆ ಅಷ್ಟೊಂದು ಸೀಟ್ ಇಲ್ಲ ಅಂದ್ರೆ ಆ ಥರದ್ದು ಏನಲ್ಲ. ಲೋಕಸಭೆ ಸ್ಪೀಕರ್ ಅವರು ನಿಷೇಧಿಸಿದ್ದಾರೇನೋ, ಅವಾಗೂ ಕೂಡ ನಿಷೇಧ ಮಾಡಿದಾಗೂ ಕೂಡ ಮತದಾನ ಇದ್ದಾಗ ಹಂಗೆ ನಿಷೇಧ ಮಾಡೋಕ್ಕಾಗಲ್ಲ. ಆ ಒಂದು ಸೆಷನ್ ನಡೀತದಲ್ಲ ಅವಾಗ ನಿಷೇಧ ಮಾಡಿರ್ಬೋದು, ಹೊರತಾಗಿ ಈ ತರ ಮತದಾನಕ್ಕೆ ನಿಷೇಧ ಮಾಡಕ್ ಬರಲ್ಲ. ರಾಜ್ಯಸಭೆ ಸದಸ್ಯರು, ಈಗ ರಾಜ್ಯಸಭೆ ಸದಸ್ಯರು ಇದು ಯಾಕೆ ಬರಲ್ಲ? ಅವ್ರು ರಾಜ್ಯಸಭೆ ಸದಸ್ಯರಾಗಿದ್ರೆ, ಯಾಕಂದ್ರೆ ಈ ಅವಿಶ್ವಾಸ ಮಂಡನೆ ಅನ್ನೋದು ಲೋಕಸಭೆಯಲ್ಲಿ ಮಾತ್ರ, ರಾಜ್ಯಸಭೆಯಲ್ಲಿ ಮಂಡನೆ ಮಾಡಕ್ ಬರಲ್ಲ. ಲೋಕಸಭೆಯಲ್ಲಿ ಮಾತ್ರ, ಲೋಕಸಭೆ ಎಂಪಿಗಳು ಮಾತ್ರ ಓಟ್ ಹಾಕ್ಬೇಕು ಅದಕ್ಕೆ. ಲೋಕಸಭಾ ಎಂಪಿಗಳು ನಾಮಿನೇಟೆಡ್ ಇರಲಿ, ಎಲೆಕ್ಟೆಡ್ ಇರಲಿ, ಒಟ್ಟಿನಲ್ಲಿ ಲೋಕಸಭೆಯವರು ಮಾತ್ರ. ಮನಮೋಹನ್ ಸಿಂಗ್ ರಾಜ್ಯಸಭೆಯಲ್ಲಿ ಇದ್ರು, ಅವರು ಓಟ್ ಹಾಕಕ್ ಬರಲ್ಲ. ಈಗ ಮೋದಿ ಲೋಕಸಭೆಯವರು ಇದ್ದಾರೆ, ಅವರು ಓಟ್ ಹಾಕ್ಬೋದು, ತೊಂದ್ರೆ. ರಾಜ್ಯಸಭಾ ಅದೇ ಸದಸ್ಯರಾಗಿದ್ರೆ ಮಾತ್ರ ಇದು ಬರೋದಿಲ್ಲ. ಓಕೆ, ಈ ಕೆಳಗಿನಗಳಲ್ಲಿ ಯಾವುದು ಯೂನಿಯನ್ ಎಕ್ಸಿಕ್ಯೂಟಿವ್ ಭಾಗ? ಯೂನಿಯನ್ ಎಕ್ಸಿಕ್ಯೂಟಿವ್ ಅಂತ ಇರ್ತಾವಲ್ಲ, ಯೂನಿಯನ್ ಎಕ್ಸಿಕ್ಯೂಟಿವ್ ಅಂದ್ರೆ ಏನು? ಕೇಂದ್ರದ ಕಾರ್ಯಾಂಗ, ಯೂನಿಯನ್ ಎಕ್ಸಿಕ್ಯೂಟಿವ್. ಅದರಲ್ಲಿ ಯಾರ್ಯಾರು ಬರ್ತಾರೆ ನೋಡಿ. ಪ್ರಧಾನಿ ನೇತೃತ್ವದ ಸಚಿವರ ಮಂಡಳಿ, ಭಾರತದ ರಾಷ್ಟ್ರಪತಿ ಇರ್ತಾರೆ, ಕೇಂದ್ರ ಸಚಿವಾಲಯ ಇರುತ್ತೆ, ಉಪರಾಷ್ಟ್ರಪತಿ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾವುದು? ಕೇವಲ ಒಂದು, ಅಂದ್ರೆ ಪ್ರಧಾನಿ ನೇತೃತ್ವದ ಸಚಿವರ ಮಂಡಳಿ ಅದೊಂದಿದ್ರೆ ಅಷ್ಟೇ, ಅದಕ್ಕೆ ನಾವು ಯೂನಿಯನ್ ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ ಅಂತ ಹೇಳ್ತಾ ಇದ್ದಾರೆ. ಕೇವಲ 1 ಮತ್ತು 2, ಕೇವಲ 1, 2, 3 ಇಲ್ಲಿದೆ. ಇಲ್ಲಿ ಎರಡನೇದು ಭಾರತದ ರಾಷ್ಟ್ರಪತಿ, ಮೂರನೇದು ಕೇಂದ್ರ ಸಚಿವಾಲಯ ಅಂತ. ಇಲ್ಲಿ 1, 2, 3, 4 ಯಾವುದು ಸರಿಯಾದ ಉತ್ತರ? ಪಾಸ್ ಮಾಡಿ ಆನ್ಸರ್ ಮಾಡ್ಬೋದಾ? ಎಸ್, ಇದರಲ್ಲಿ ಸರಿಯಾದ ಉತ್ತರ ಕೇವಲ 1 ಮತ್ತು 2. ನೋಡಿ, ಪ್ರಧಾನಿ ನೇತೃತ್ವದ ಸಚಿವರ ಮಂಡಳಿ, ಎಸ್ ಇದು ಇರ್ತದೆ, ಇದು ಕರೆಕ್ಟ್ ಉತ್ತರ. ಭಾರತದ ರಾಷ್ಟ್ರಪತಿ ಇರ್ತಾರೆ, ಎಸ್ ಅವ್ರು ಇದ್ರೇನೆ ಅಲ್ವಾ ಕಾಯ್ದೆಗೆ ಸೈನ್ ಹಾಕ್ಬೇಕಂದ್ರೆ ಅವರು ರಾಷ್ಟ್ರಪತಿ ಇರಲೇಬೇಕು. ಅವ್ರು ಸೈನ್ ಹಾಕಿದ್ರೇನೆ ಕಾಯ್ದೆ ಆಗೋದು. ಮಸೂದೆ ಬಿಲ್ಗಳು ಆಕ್ಟ್ ಆಗ್ಬೇಕಂದ್ರೆ ಅವ್ರು ಸೈನ್ ಹಾಕ್ಬೇಕು. ಸೊ ಕಂಪಲ್ಸರಿ ಅವರು ಕೂಡ ಬೇಕು. ಇಲ್ಲಿ ಕೇಂದ್ರ ಸಚಿವಾಲಯ ಅವಶ್ಯಕತೆ ಇಲ್ಲ, ಕೇಂದ್ರದ ಎಕ್ಸಿಕ್ಯೂಟಿವ್ ಅಲ್ಲ. ಸಚಿವಾಲಯ ಇರ್ತದೆ, ಬಟ್ ಅದು ಎಕ್ಸಿಕ್ಯೂಟಿವ್, ಯೂನಿಯನ್ ಎಕ್ಸಿಕ್ಯೂಟಿವ್ ನ ಭಾಗ ಅಲ್ಲ, ಅದು ಕೇಂದ್ರದ ಕಾರ್ಯಾಂಗದ ಭಾಗ ಅಲ್ಲ. ಓಕೆ, ಉಪರಾಷ್ಟ್ರಪತಿ ಅವರು ಅಲ್ಲ. ಉಪರಾಷ್ಟ್ರಪತಿ ಯಾವಾಗ ಅವರು ಬರೋದು? ಬರೀ ರಾಜ್ಯಸಭೆ ಚೇರ್ಮನ್ ಆಗಿರ್ತಾರ. ಅವ್ರು ಇಲ್ಲ ಅಂದ್ರೆ ಏನಾಗುತ್ತೆ? ಇನ್ನೊಬ್ರು ಡೆಪ್ಯೂಟಿ ಚೇರ್ಮನ್ ಇದ್ದಾರೆ, ಹೋಗಿ ರಾಜ್ಯಸಭೆ ಚೇರ್ಮನ್ ಆಗಿ ಇದ್ಕೊಂಡು ಕೆಲಸ ಮಾಡ್ತಾರೆ. ಅವ್ರು ಇಲ್ಲ ಅಂದ್ರೂ ನಡೀತದೆ. ಸೊ ಇಲ್ಲಿ ಯೂನಿಯನ್ ಎಕ್ಸಿಕ್ಯೂಟಿವ್ ಯಾವಾಗ ನಡೆಯಲ್ಲ? ಕೇಂದ್ರದ ಕಾರ್ಯಾಂಗ ಯಾವಾಗ ನಡೆಯಲ್ಲ ಅಂದ್ರೆ ಪ್ರಧಾನ ನೇತೃತ್ವದ ಸಚಿವರ ಸಂಪುಟ ಇರಲೇಬೇಕು, ಭಾರತದ ರಾಷ್ಟ್ರಪತಿ ಇರಲೇಬೇಕು, ಅವಾಗ ಮಾತ್ರ. ಓಕೆ, ಈ ಲೋಕಸಭೆ ಬರ್ತದ ಯೂನಿಯನ್ ಎಕ್ಸಿಕ್ಯೂಟಿವ್? ಎಸ್ ಬರ್ತದೆ, ಯಾಕಂದ್ರೆ ಅವರು ಕಾಯ್ದೆ ಪಾಸ್ ಮಾಡ್ಬೇಕಲ್ಲ ಅಲ್ವಾ, ಅವರು ಇರಲೇಬೇಕು. ರಾಜ್ಯಸಭೆ ಬರುತ್ತೆ, ಎಸ್ ಅದು ಬರುತ್ತೆ, ಯಾಕಂದ್ರೆ ರಾಜ್ಯಸಭೆಯಲ್ಲೂ ಕೂಡ ಪಾಸ್ ಆಗ್ಬೇಕು. ಓಕೆ, ನಂತರ ಪ್ರಧಾನಿ ನೇತೃತ್ವದ ಸಚಿವ ಮಂಡಳಿ, ಭಾರತದ ರಾಷ್ಟ್ರಪತಿ. ಇಲ್ಲಿ ಕೊಟ್ಟಿರುವಂತ ಆಪ್ಷನ್ 2 ಕರೆಕ್ಟ್, 3 ಮತ್ತು 4 ತಪ್ಪು. ಓಕೆ, ಅರ್ಥ ಆಗಿದೆಯಲ್ವಾ? ಕೆಳಗಿನವರಲ್ಲಿ ಯಾರು ಭಾರತದಲ್ಲಿ ಕೇಂದ್ರ ಸರ್ಕಾರದ ಮುಖ್ಯಸ್ಥರು? ಕೇಂದ್ರ ಸರ್ಕಾರದ ಮುಖ್ಯಸ್ಥರು ಯಾರಿದ್ದಾರೆ ಸ್ನೇಹಿತರೆ? ಪ್ರಧಾನಿಯವರು ಇರ್ತಾರ, ಮುಖ್ಯಮಂತ್ರಿ ಇರ್ತಾರ, ರಾಷ್ಟ್ರಪತಿ ಇರ್ತಾರ, ಉಪರಾಷ್ಟ್ರಪತಿ.
ಇದಕ್ಕೆ ಸರಿಯಾದ ಉತ್ತರ ಪ್ರಧಾನಿ. ಸರ್ಕಾರದ ಮುಖ್ಯಸ್ಥರು ಯಾರು? ಪ್ರಧಾನಿಯವರೇ ಇರ್ತಾರೆ. ಗೌರ್ಮೆಂಟ್ ಅಂದ ತಕ್ಷಣ ಪ್ರಧಾನಿ. ಓಕೆ. ನಮ್ಮ ಭಾರತ ದೇಶದ ಮುಖ್ಯಸ್ಥರು ಅಂದ್ರೆ ಯಾರು ಕರಿತೀರಿ? ಅವಾಗ ರಾಷ್ಟ್ರಪತಿ ಅಂತ ಹೇಳ್ಬೇಕು. ಭಾರತ ದೇಶದ್ದು, ಇದು ಸರ್ಕಾರದ ಬಗ್ಗೆ ಕೇಳ್ತಾರೆ. ಸರ್ಕಾರ ಅಂದ್ರೆ ಪ್ರಧಾನಿ. ಭಾರತ ದೇಶಕ್ಕೆ ಹೆಡ್ ಯಾರು? ನಮ್ಮ ದೇಶ ಭಾರತ ದೇಶ ಇನ್ನೊಂದು ದೇಶದೊಂದಿಗೆ ಒಪ್ಪಂದ ಏನಾದರೂ ಮಾಡ್ಕೊಂಡ್ರೆ ಅದರಲ್ಲಿ ಯಾರ ಹೆಸರಲ್ಲಿ ಮಾಡ್ಕೊಂತಾರೆ ಸ್ನೇಹಿತರೆ? ಆನ್ಸರ್ ಮಾಡಿ. ಅದು ರಾಷ್ಟ್ರಪತಿ ಹೆಸರಲ್ಲಿ. ಬಟ್ ಸರ್ಕಾರ ಯಾರ ಮುಖ್ಯಸ್ಥರು? ಪ್ರಧಾನಿ. ರಾಷ್ಟ್ರಪತಿ ನಾಮಿನಲ್ ಹೆಡ್ ಇರ್ತಾರೆ. ಹಂಗಾಗಿ ರಾಷ್ಟ್ರಪತಿ ಅವರು ಭಾರತ ದೇಶದ ಮುಖ್ಯಸ್ಥ. ಇವರು ಕೇಂದ್ರ ಸರ್ಕಾರದ ಮುಖ್ಯಸ್ಥ ಅಂದ್ರೆ ಪ್ರಧಾನಿ ಬರ್ತಾರೆ. ಓಕೆ. ಭಾರತ ದೇಶ ಇನ್ನೊಂದು ದೇಶದೊಂದಿಗೆ ಒಪ್ಪಂದ ಮಾಡಿದಾಗ ಯಾರು ಮಾಡ್ತಾರೆ? ಅಲ್ಲಿ ಸೈನ್ ಮಾಡೋದು ಯಾರು? ರಾಷ್ಟ್ರಪತಿ ಮಾಡ್ತಾರೆ. ಪ್ರಧಾನಿ ಮಂತ್ರಿ ಹೋಗಿ ಮಾತಾಡ್ಕೊಂಡು ಅದೆಲ್ಲ ಫೈನಲೈಸ್ ಮಾಡೋದು ಎಲ್ಲ ಮೇನ್ ಇರೋದು, ಡಿಸಿಷನ್ ತಗೊಳ್ಳೋದು ಎಲ್ಲ ಅವರೇ. ಬಟ್ ಫಾರ್ಮಾಲಿಟಿ ಯಾರು? ಈಗ ನಿಮ್ಮ ಮನೆಯಲ್ಲಿ ತಾತ ಅಜ್ಜ ಇರ್ತಾರಲ್ಲ, ಹಳೆ ಕಾಲದ ಅಜ್ಜ ಕುಂತ್ಕೊಂಡಿರ್ತಾರ, ಅವ್ರು ಮುಖ್ಯಸ್ಥರು ಅಂತ ಹೇಳ್ತಾರೆ. ಏನಿಲ್ಲ, ಸುಮ್ಮ ಹಂಗೆ ಅವ್ರ ಹೆಸರಲ್ಲಿ ಈಗ ಯಾವ್ದೋ ಒಂದು ಮದುವೆಗೆ ಹೋದ್ರೆ ಆಯರ್ ಆಗ್ತಿರ್ತಾರಲ್ಲ, ಅವ್ರ ಹೆಸರೆಲ್ಲ ಆಗ್ತಾರೆ. ಬಟ್ ಅವ್ರು ಹೋಗಿರೋದೇ ಇಲ್ಲ ಪಾಪ, ಅವ್ರಿಗೇನು ತಿನ್ನಕ್ಕೆ ಬರ್ತಿರಲ್ಲ, ಎಲ್ಲ ಅಲ್ಲಿ ಹೋಗಿರ್ತಾವ. ಆದ್ರೂ ಸುಮ್ಮ ಕುಂದ್ರಿಸಿ ಅವ್ರ ಹೆಸರಿಗೆ ಅಂತ ಆತರ. ಬಟ್ ಸರ್ಕಾರದ ಮುಖ್ಯಸ್ಥರು ಮೇನ್, ನಿಮ್ಮ ಫ್ಯಾಮಿಲಿ ಮೇನ್ ಡಿಸಿಷನ್ ತಗೊಳ್ಳೋದೇ ಯಾರು? ಪ್ರಧಾನಿ, ನಿಮ್ಮ ತಂದೆ ಇರ್ತಾರಲ್ಲ ಆತರ. ಓಕೆ, ರೈಟ್. ಕಚೇರಿಗೆ ರಾಜೀನಾಮೆ ನೀಡಿದ ಮೊದಲ ಭಾರತೀಯ ಪ್ರಧಾನಿ. ಭಾರತ ಪ್ರಧಾನಿ ಅವರು ಪ್ರಧಾನಿ ಆಗಿದ್ದಾಗ ರಾಜೀನಾಮೆ ಕೊಟ್ರು. ಯಾರು ಕೊಟ್ರು? ಅವರು ಫಸ್ಟ್ ಕೊಟ್ಟವ್ರು ಯಾರು? ಅಟಲ್ ಬಿಹಾರಿ ವಾಜಪೇಯಿ ಅವರು ಕೊಟ್ರ. ಮೊದಲದು ಕೇಳಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಬಟ್ ಮೊದಲು ಯಾರು? ಮೊರಾರ್ಜಿ ದೇಸಾಯಿನ ಎಚ್ ಡಿ ದೇವೇಗೌಡರ ಕೊಡ್ತಾರ. ಗೌಡ್ರು ಅಷ್ಟು ಈಜಿಯಾಗಿ ರಾಜೀನಾಮೆ ನೋಡಿ. ಪಿ ವಿ ನರಸಿಂಹರಾವ್ ಯಾರು ಇರ್ಬೋದು? ಸರಿಯಾದ ಉತ್ತರ ಮೊರಾರ್ಜಿ ದೇಸಾಯಿ. ಮೊರಾರ್ಜಿ ದೇಸಾಯಿ ಅವರು ರಾಜೀನಾಮೆ ಕೊಡುವಂಥದ್ದು. ಪೊಲಿಟಿಕಲ್ ಎಲ್ಲ ಒಂದು ಸ್ಟೋರಿ ಇದೆ, ಬಟ್ ಅದು ಹೇಳ್ತಾ ಹೋದ್ರೆ ತುಂಬಾ ದೊಡ್ಡದಾಗ್ತದೆ. ಇರ್ಲಿ, ಪೊಲಿಟಿಕಲ್ ಅವೆಲ್ಲ ಬೇಡ. ಈಗ ಸದ್ಯಕ್ಕೆ ಮೊರಾರ್ಜಿ ದೇಸಾಯಿ ಅನ್ನೋದು ಇರ್ಲಿ. ಯಾವಾಗಾದ್ರೂ ಥಿಯರಿ ಕ್ಲಾಸ್ ಹೇಳ್ಬೇಕಾದ್ರೆ ಸ್ವಲ್ಪ ಡೀಟೇಲ್ ಆಗಿ ಅದ್ರ ಬಗ್ಗೆ ಮಾತಾಡೋಣ. ಎರಡರಿಂದ 5 ನಿಮಿಷ ಮಾತಾಡ್ಬೋದು. ಕೆಳಗಿನವುಗಳಲ್ಲಿ ಯಾವುದನ್ನು ಪ್ರಾರಂಭಿಸಿದ ಮಸೂದೆ ಸರ್ಕಾರಿ ಮಸೂದೆ? ಓಕೆ, ಇಲ್ಲಿ ಗೌರ್ಮೆಂಟ್ ಬಿಲ್ ಅಂತಂದ್ರೆ ಏನು? ಬಿಲ್, ಗೌರ್ಮೆಂಟ್ ಬಿಲ್ ಅಂತ ಯಾವಾಗ ಅಂತೀವಿ ನಾವು? ಸರ್ಕಾರಿ ಮಸೂದೆ ಅಂತ ಯಾವಾಗ ಅಂತೀವಿ? ಆಡಳಿತ ಪಕ್ಷದ ಸಂಸತ್ ಸದಸ್ಯ ಇರ್ತಾರಲ್ಲ, ಅವ್ರೇನಾದ್ರೂ ಮಂಡನೆ ಮಾಡಿದರೆ, ಸದಸ್ಯ ನಾರ್ಮಲ್ MP ಆಫ್ ರೂಲಿಂಗ್ ಪಾರ್ಟಿ ಅವ್ರೇನಾದ್ರೂ ಮಂಡನೆ ಮಾಡಿದ್ರೆ ಅದಕ್ಕೆ ಸರ್ಕಾರಿ ಮಸೂದೆ ಅಂತೀವ? ಅಥವಾ ಸಚಿವರು ಇರ್ತಾರಲ್ಲ, ಮಿನಿಸ್ಟರ್, ಅವ್ರು ಮಾಡಿದ್ರೆ ಅದಕ್ಕೆ ಸರ್ಕಾರಿ ಮಸೂದೆ ಅಂತೀವ? ವಿರೋಧ ಪಕ್ಷದ ಸಂಸತ್ ಸದಸ್ಯ, ವಿರೋಧ ಪಕ್ಷ ಯಾವ್ದಿದೆ ಈಗ? ಇಂಡಿ ಅನ್ನೋದು. ಬಟ್ ವಿರೋಧ ಪಕ್ಷ ಅಂತ ಬಂದಾಗ ಅದು ಕಾಂಗ್ರೆಸ್ ಅಂತ ರಿಕಗ್ನೈಸ್ ಆಗುತ್ತೆ. ಈಗ ಇಂಡಿ ಅಂತೀರಾ ಏನಂತೀರ ನೀವು? ವಿರೋಧ ಪಕ್ಷ ಇರೋದು ಕಾಂಗ್ರೆಸ್ ಮಾತ್ರ, ಒಂದು ಪಕ್ಷ ಕೊಡ್ತಾರ ಅದನ್ನ. ಹೇಗೆ ಕೊಡ್ತಾರೆ? ಒಂದು ವಿರೋಧ ಪಕ್ಷ ಆಗ್ಬೇಕಾದ್ರೆ ಎಷ್ಟು MP ಸೀಟ್ಗಳನ್ನ ಹೊಂದಿರಬೇಕು ಸ್ನೇಹಿತರೆ? ಆನ್ಸರ್ ಹೇಳಿ. 1/10, 1/6, 1/5, 1/15 ಯಾವ್ದು ಹೇಳಿ? ಎಷ್ಟು ಸೀಟ್ಗಳನ್ನ ಹೊಂದಿರಬೇಕು ವಿರೋಧ ಪಕ್ಷ? ಯಾವ್ದು ಈಗ ಇದು ಅಥರೈಸ್ಡ್ ಇರೋದು ಕಾಂಗ್ರೆಸ್ ಮಾತ್ರ. ಈಗ ಸದ್ಯಕ್ಕೆ ಸಿಕ್ತು, ಇನ್ನು 2 ಸಲ ಸಿಕ್ಕಿರ್ಲೇ ಇಲ್ಲ ಪಾಪ ಅವ್ರಿಗೆ. ಯಾಕಂದ್ರೆ ಅಷ್ಟು ಸೀಟ್ ಬಂದಿರಲೇ ಇಲ್ಲ ಅವರಿಗೆ. ವಿರೋಧ ಪಕ್ಷ ಸ್ಥಾನಮಾನ ಕೊಡ್ಬೇಕಂದ್ರೆ ಎಷ್ಟು ಓಟ್, ಇದು ಓಟ್ ಅಲ್ಲ, ಈ ಸೀಟ್ಗಳು ಎಷ್ಟು ಬಂದಿರಬೇಕು ಅಂತ. ಓಕೆ, ಸೊ 1 ಅಥವಾ 2 ಯಾರಾದ್ರೂ ಮಾಡಬಹುದು. ಒಂದನೇದು ಆಡಳಿತ ಪಕ್ಷದ ಸಂಸತ್ ಸದಸ್ಯ ಮಾಡಿದ್ರು ಸರ್ಕಾರಿ ಮಸೂದೆ ಅಂತೀವಿ, ಸಚಿವ ಮಾಡಿದ್ರು ಅಂತೀವಿ ಅಂತ. ಯಾವ್ದು ಸರಿ ಉತ್ತರ? ಕೇವಲ ಬಿ ಇಸ್ ದ ರೈಟ್ ಆನ್ಸರ್. ಮಿನಿಸ್ಟರ್ ಮಂಡನೆ ಮಾಡಿದ್ರೆ ಮಾತ್ರ ಅದು ಸರ್ಕಾರಿ ಮಸೂದೆ, ಗೌರ್ಮೆಂಟ್ ಬಿಲ್ ಅಂತೀವಿ. ಇನ್ನೊಂದು ಇರ್ತದಲ್ಲ ಪ್ರೈವೇಟ್ ಬಿಲ್ ಅಂತೀವಲ್ಲ, ಪ್ರೈವೇಟ್ ಬಿಲ್ ಯಾರು ಮಾಡ್ಬೋದು? ಪ್ರೈವೇಟ್ ಬಿಲ್ ಆಡಳಿತ ಪಕ್ಷದ ಸಂಸತ್ ಸದಸ್ಯನೂ ಮಾಡಬಹುದು, ವಿರೋಧ ಪಕ್ಷದ ಸಂಸತ್ ಸದಸ್ಯ, ಯಾವುದೇ ಒಬ್ಬ ಸಂಸತ್ ಸದಸ್ಯ ಮಾಡಿದ್ರು ಕೂಡ ಅದು ಪ್ರೈವೇಟ್ ಬಿಲ್ ಅಂತ ಕರಿತೀವಿ. ಸರ್ಕಾರಿ ಬಿಲ್, ಗೌರ್ಮೆಂಟ್ ಬಿಲ್, ಸರ್ಕಾರಿ ಮಸೂದೆ ಅಂದ್ರೆ ಮಿನಿಸ್ಟರೇ ಮಾಡಿರ್ಬೇಕು. ಓಕೆ, ಈಗ ಬಜೆಟ್ ಇದೆಯಲ್ಲ, ಅದನ್ನ ಯಾರು ಮಂಡನೆ ಮಾಡ್ತಾರೆ? ಮಿನಿಸ್ಟರೇ ಮಾಡ್ತಾರೆ. ಯಾಕಂದ್ರೆ ಅದು ಗೌರ್ಮೆಂಟ್ ಬಿಲ್. ಅದು ಈಗ ಸುಮ್ಮನೆ ಯಾರೋ ಎದ್ ನಿಂತ್ಬಿಟ್ಟು ನಾನು ಮಾಡ್ತೀನಿ ಅಂತ ಎದ್ ನಿಂತು ಮಾಡ್ಬಿಡ್ಬೋದಾ? ಅದನ್ನ ಮಾಡಕ್ ಬರಲ್ಲ. ಯಾವ್ದು ಸಾಮಾನ್ಯ ಕಾಯ್ದೆ ಇರ್ತಲ್ಲ, ಅದನ್ನ ಎದ್ ನಿಂತ್ಬಿಟ್ಟು ಅವ್ರು ಹೇಳ್ಬೋದು, ನಾನು ಈ ತರ ಒಂದು ಕಾಯ್ದೆ ಮಾಡ್ಬೇಕಂತಿದ್ದೀನಿ. ಮುಂದೆ ಮಾಡೋದು ಬಿಡೋದು ಸೆಕೆಂಡ್ರಿ, ಬಟ್ ಅವ್ರು ಹೇಳ್ಬೋದು. ವಿರೋಧ ಪಕ್ಷರಾಗ್ಲಿ ಆಡಳಿತ ಪಕ್ಷ ಆಗ್ಲಿ ಇಂಡಿವಿಜುವಲ್ ಮೆಂಬರ್ MP ಅಷ್ಟೇ ಇದ್ರೆ ಅವ್ರಿಗೆ ಅದು ಪ್ರೈವೇಟ್ ಬಿಲ್ ಅಂತ ಕರಿತೀವಿ. ಮಿನಿಸ್ಟರ್ ಇದ್ರೆ ಮಾತ್ರ ಸರ್ಕಾರಿ ಬಿಲ್. ಓಕೆ, ನಂತರ ಇಲ್ಲೇನಿದೆ? ಕೇಂದ್ರ ಸರ್ಕಾರದ ಮಂತ್ರಿಯೊಬ್ಬರು ಡ್ಯಾಶ್ಗೆ ಪ್ರತ್ಯೇಕವಾಗಿ ಜವಾಬ್ದಾರಿ, ಇಂಡಿವಿಜುವಲಿ ರೆಸ್ಪಾನ್ಸಿಬಲ್. ಒಬ್ಬ ಮಿನಿಸ್ಟರ್ ಇರ್ತಾರಲ್ಲ, ಈಸ್ ಇಂಡಿವಿಜುವಲಿ ರೆಸ್ಪಾನ್ಸಿಬಲ್ ಟು ಹೂಮ್? ಯಾರಿಗೆ ರೆಸ್ಪಾನ್ಸಿಬಲ್ ಇರ್ತಾರೆ? ಇಂಡಿವಿಜುವಲಿ, ಸಿಂಗಲ್ ಆಗಿ. ಮಂತ್ರಿಗಳ ಪರಿಷತ್ತು, ಪ್ರಧಾನಿ, ರಾಷ್ಟ್ರಪತಿ, ಸಂಸತ್ತು. ಯಾವುದು ಸರಿಯಾದ ಉತ್ತರ? ಪ್ರೆಸಿಡೆಂಟ್ಗೆ. ಯಾಕೆ ಹಿಂಗಂದ್ರೆ ಏನು? ರೆಸ್ಪಾನ್ಸಿಬಲ್ ಅಂದ್ರೆ ಏನು? ಅಂದ್ರೆ ಆ ಮಿನಿಸ್ಟರ್ನ ಪ್ರೆಸಿಡೆಂಟ್ ಮಾತ್ರ ತೆಗೆದಾಕ್ಬೋದು. ಮಿನಿಸ್ಟರ್ನ ಅಪಾಯಿಂಟ್ ಮಾಡೋದಾರು? ಅದು ಪ್ರೆಸಿಡೆಂಟೇ. ಯಾರು ರೆಕಮೆಂಡೇಶನ್ ಮಾಡಿರ್ತಾರೆ ಇಂಥವ್ರು ಮಿನಿಸ್ಟರ್ ಆಗ್ಲಿ ಅಂತ? ಅದು ಪ್ರಧಾನಿ ರೆಕಮೆಂಡೇಶನ್ ಮಾಡಿರ್ತಾರೆ. ಈಗ ಇಂಡಿವಿಜುವಲಿ ರೆಸ್ಪಾನ್ಸಿಬಲ್, ಮಿನಿಸ್ಟರ್ ಈಸ್ ಇಂಡಿವಿಜುವಲಿ ರೆಸ್ಪಾನ್ಸಿಬಲ್ ಟು ಪ್ರೆಸಿಡೆಂಟ್ ಅಂತೀವಿ. ಕಲೆಕ್ಟಿವ್ಲಿ, ಸಾಮೂಹಿಕವಾಗಿ ಜವಾಬ್ದಾರಿ ಯಾರಿಗಿರ್ತಾರೆ? ಮಿನಿಸ್ಟರ್. ಸಾಮೂಹಿಕವಾಗಿ ಲೋಕಸಭೆಗೆ ಸ್ನೇಹಿತರೆ, ಲೋಕಸಭೆ ಓನ್ಲಿ, ಲೋಕಸಭೆಗೆ ಇರ್ತಾರೆ ಯಾವಾಗ್ಲೂ ಅವರು. ಸರ್ಕಾರ ಬಿದ್ರೆ ಏನಾಗುತ್ತೆ? ಈ ರಾಜ್ಯಸಭೆ MP ಇರ್ತಾರಲ್ಲ, ಅವ್ರು ಸ್ಥಾನ ಕಳ್ಕೊಂತಾರ?
ಏನಿರಲ್ಲ. ಇಲ್ಲಿ ಲೋಕಸಭೆಯವ್ರದ್ದು ಮಾತ್ರ ಮಿನಿಸ್ಟರ್ ಇತ್ತು ಅಂತ ತಿಳ್ಕೊಳ್ಳಿ, ಅವರು ಇದು ಇಂಡಿವಿಜುವಲಿ ಮಿನಿಸ್ಟರ್ ಪ್ರೆಸಿಡೆಂಟ್ಗೆ ಇರ್ತಾರೆ, ಕಲೆಕ್ಟಿವ್ಲಿ ಲೋಕಸಭೆಗೆ ಜವಾಬ್ದಾರ ಆಗಿರ್ತಾರೆ. ಓಕೆ ರೈಟ್. ಥ್ಯಾಂಕ್ ಯು ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ. ಚೆನ್ನಾಗಿ ಓದ್ಕೊಳ್ಳಿ.